ಹೇಳಿ. ಅವ್ವ ಯಾಕೆ ಏನು ಊಹೆ ಮಾಡ್ಕೊತಿದ್ಯಾ? ನೀ ಇಲ್ಲದೆ ಇರಬೇಕಾದ್ರೆ ಇಲ್ಲೇನೂ ಆಗಿಲ್ಲ. ಹೌದು ಪುಟ್ಟಕ್ಕ, ನಮ್ಮ ಸುಮ್ಮನ ಸಮಾಧಾನ ಮಾಡೋದೇ ಕಷ್ಟ ಆಯ್ತಿತ್ತಲ್ಲ, ಅದಕ್ಕೆ ನಾನು ಹಂಗೆ ಒಳ್ಳೆ ಆಟೆಯ. ಇಲ್ಲ ಅಮ್ಮರೆ, ನೀವೆಲ್ಲ ಸೇರ್ಕೊಂಡು ಏನೋ ವಿಷಯನ ಮರ್ಮಾಚ್ತಿದ್ದೀರಿ. ಅಯ್ಯೋ ಪ್ರಾಮಿಸ್ ಹಾಗೆಲ್ಲ ಏನೂ ಇಲ್ಲವ್ವ. ನಿಮ್ಮ ಹತ್ರ ಸುಳ್ಳು ಹೇಳಿ ನಮ್ಗೇನು ಪ್ರಯೋಜನ? ಮತ್ತ್ಯಾಕೆ ನಾನು ಬರೋವಾಗ ಎಲ್ಲರೂ ಮೆಸ್ತವೆ ನಿಂತಿದ್ರಿ? ಯಾವುದೋ ಕಾರ್ ಬೇರೆ ಹೋದಂಗಾಯ್ತು. ಯಾರು ಬಂದಿದ್ರು? ಏನ್ ನಡೀತದೆ? ಅದು ಅವ ಫುಡ್ ಆಫೀಸರ್ ಬಂದಿದ್ರು, ಅವ್ರ ವಿಳಾಸನ ಕೊಟ್ಬಿಟ್ಟು ಹೋದ್ರು. 200 ಜನಕ್ಕೆ ಊಟ ತಿಂಡಿ ವ್ಯವಸ್ಥೆ ಆಗ್ಬೇಕಂತೆ, ಅದನ್ನ ಮಾತಾಡಕ್ ಬಂದಿದ್ರು. ಅವರು ಅಡಿಗೆ ಸ್ಯಾಂಪಲ್ ಕೇಳಿದ್ರವ್ವ. ನೀವು ಬಂದು ಒಲೆ ಹಚ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಸ್ಯಾಂಪಲ್ ಇವಾಗಿಲ್ಲ ಅಂತ ಹೇಳಿ ಕಳಿಸ್ತೀವಿ ಅಷ್ಟೇ. ಇಲ್ಲ ಇಲ್ಲ, ನಂಗೇನೋ ನಂಬಿಕೆ ಬರ್ತಾ ಇಲ್ಲ. ನಾನು ಬಂದಾಗಿಂದಲೂ ಸುಮಾ ಒಂಥರ ಅವಳೆ. ನನ್ನ ಮಗ ಯಾವತ್ತೂ ಹಿಂಗಿದ್ದದ್ದಲ್ಲ. ಏನಯ್ಯ, ಸುಮ್ಮನ ಮಕ್ಕದಾಗ ಏನೋ ಆತಂಕ ಇದ್ದಂಗೆ ಕಾಣ್ತಿಲ್ವ ನಿಂಗೆ? ಯಾವತ್ತೂ ಹಿಂಗಿದ್ದವಳಲ್ಲ. ಅಯ್ಯೋ ಅವ್ವ, ನಿನ್ನ ನೋಡಿ ತುಂಬಾ ದಿನ ಆಗೋಗಿತ್ತಲ್ಲ, ಅದಕ್ಕೆ ನಂಗೆ ಅಳು ಬಂದ್ಬಿಡ್ತು. ನಾನು ಯಾವತ್ತಿದ್ರು ನಿನ್ ಮುದ್ದಿನ ಕೋತಿ ಮರಿನಾವ ನೋಡಿಲಿ. ಇದೆಲ್ಲ ಹೇಳಿದ್ರು ನೀನು ಯಾಕವ ನಂಬ್ತಿಲ್ಲ? ಇಲ್ಲ ಮರೆ, ಇಲ್ಲಿ ಯಾವ ಗಂಡಾಂತರನೂ ಆಗಿಲ್ಲ, ನಾವೆಲ್ಲರೂ ಆರಾಮಾಗಿದ್ದೀವಿ. ಗಂಗಾಧರಪ್ಪ, ನಂಗೆ ಈ ಗಂಡಾಂತರನ ಪದ ಕೇಳಿದ್ರೇನೆ ಯಾಕೋ ಎದೆ ನಡುಗ್ತದೆ. ಈಗ ನೀನು ಯಾಕೆ ಈಟೊಂದು ಭಯ ಪಡ್ತಿದ್ಯಾ ಪುಟ್ಟಕ್ಕ? ನಾನು ಕುಲದೇವ್ರ ದರ್ಶನ ಮುಗಿಸ್ಕೊಂಬರ್ಬೇಕಾದ್ರೆ ಒಬ್ಬ ಸ್ವಾಮಿಗಳು ಭೇಟಿಯಾಗಿದ್ರು. ಬುಡವಿ ಇಲ್ಲಿಗೆ ಫ್ರಾನ್ಸ್ ಅಂತ ಪೀಕಿಗೆ ಚಲ್ಲಾಟ. ಪುಟ್ಟಕ್ಕ, ನಾನಿರೋ ಗಂಟ ನೀನು ಯಾವುದೇ ಇಸಿದಾಗೂ ದಿಗ್ಲು ಬಿಡಬೇಡ. ಹಂಗ್ಯೋನಾನ ಗಂಡ ಅಂತ ಬಂತು ಅಂದರೆ ಚಂಡಮಾರ್ತದಂಗೆ ನಾನೇ ಅದ್ರ ಮುಂದೆ ನಿಂತ್ಕೊಂಡಿರ್ತೀನಿ, ಗೊತ್ತಾಯ್ತೆ? ಅಪ್ಪ, ಸುಮ್ಮಂಗೆ ಒಳ್ಳೆ ಕಂಪ್ನಿನಾಗ ಕೆಲಸ ಸಿಕ್ಕೈತೆ. ನಂದು ಸ್ನೇಹಂದು ಮದುವೆನೂ ಆಯಿತು. ಸಾನ ಅವ್ರ ಮೆಸ್ ಕೂಡ ಸಂದಾಗ ಓಡ್ತೈತೆ. ಇಷ್ಟೆಲ್ಲ ಆದ್ಮೇಲೆ ಖುಷಿ ಪಡ್ಬೇಕಲ್ವೇ? ಆಯ್ತು ಕಣಪ್ಪ. ಸುಮ್ಮ, ಇನ್ ಮ್ಯಾಕ್ ನೀನು ಬಿಟ್ಟು ಎಲ್ಲೂ ಹೋಗಕ್ಕಿಲ್ಲ. ನೀನು ಹಿಂಗೆಲ್ಲ ಮಗ ಸಪ್ಪಿಕ್ಕಬೇಡ ಕಣೆ ಮಗ. ಥ್ಯಾಂಕ್ಸ್ ಅವ್ವ. ಇನ್ನೇನು ಅವ್ವ ಮಕ್ಕಳು ಎಲ್ಲ ಒಂದಾದ್ರಲ್ಲ, ಇನ್ನು ಅತ್ತೆಗಿಲ್ಲಿ ಓನ್ ಕೆಲಸ. ನಾನು ಬರೋದೆ ಪುಟ್ಟಕ್ಕ. ಇನ್ನು ಹೊತ್ತಿದ್ದೋಗಿ ಮನೆನಾಗೆ ಅವ್ವ ಒಬ್ಳೆ ಅವಳೆ. ಮಾತಿಗೆ ನಾನು ಸಿಕ್ಕಿಲ್ಲ ಅಂದರೆ ಊಟನೂ ಮಾಡೋಕ್ಕಿಲ್ಲ, ನೀರು ಕುಡಿಯೋಕ್ಕಿಲ್ಲ. ನಾನು ಇನ್ನೊಂದು ದಿನ ಬರ್ತೀನಿ. ನೇಹ, ಸಿರಿ, ಕುರುಗಳು ಹೇಳ್ದಂಗೆ ತೊಟ್ಲು ಕಟ್ಟೋ ಕಡೆ ಹುಸಿ ಜ್ಞಾನ ಕೊಡಿ.
ಮೊರೆ ನೀವು ನಮ್ಮ ಜೊತೆ ಇದ್ದಿದ್ದು ಸಾವಿರ ಆನೆ ಬಲ ಇದ್ದಂಗಿತ್ತು ನಮಗೆ. ನಿಜಕ್ಕೂ ನಿಮಗೆ ಧನ್ಯವಾದಗಳು ಹೇಳ್ಬೇಕು. ಅಯ್ಯ ಬುಡು ಗೋಪಾಲಯ್ಯ, ನಮ್ಮ ನಿಮ್ಮ ಮಧ್ಯೆ ಇಂಥ ಮಾತೆಲ್ಲ ಯಾಕೆ? ಸಾನಾ, ಸುಮಾ, ನಾನಿನ್ ಬರೋದೇನ್ರವ? ಕೂಲ್ ಮಿಸ್ಟರ್ ವೈಭವ್, ಯಾಕೆ ಇಷ್ಟೊಂದು ಅಪ್ಸೆಟ್ ಆಗ್ತಾ ಇದ್ದೀರಾ? ನನ್ನ ಕಣ್ಣು ಮುಂದೆ ನನಗೆ ಟಾಂಗ್ ಕೊಟ್ಟು ಅಂಟಿರೋ ನೋಟಿಸ್ನ ಹರಿದು ಮೆಸ್ ಡೋರ್ನ ಓಪನ್ ಮಾಡಿದ್ರು. ಅದನ್ನ ನೆನ್ಸ್ಕೊಳ್ತಾ ಇದ್ರೆ ಒಬ್ಬೊಬ್ರನ್ನು ಗನ್ ತಗೊಂಡು ಶೂಟ್ ಮಾಡೋಣ ಅನಿಸ್ತಾ ಇದೆ ಇನ್ಸ್ಪೆಕ್ಟರ್. ಆ ಕೆಲಸಕ್ಕೆ ಅಂತಾನೆ ನಾನಿದ್ದೀನಲ್ಲ, ನೀವು ಯಾಕೆ ವರಿ ಮಾಡ್ತೀರಿ? ಸುಮ್ಮನಿರಿ. ಕಂಟಿ ಮತ್ತು ಸಾನಂಗೆ ಮಾತ್ರ ಕೊಬ್ಬಿದೆ ಅಂತ ಅಂದ್ಕೊಂಡಿದ್ದೆ. ಆದರೆ ಆ ಮನೆಯವ್ರು ಎಲ್ಲರೂ ಹೆವಿ ಆ್ಯಟಿಟ್ಯೂಡ್ ತೋರಿಸ್ತಾರೆ. ಅದರಲ್ಲೂ ಆ ಬಂಗಾರಮ್ಮಂಗಂತೂ ಜಾಸ್ತಿನೇ ಪೊಗ್ರಿದೆ ಅನಿಸುತ್ತೆ. ಇಷ್ಟೆಲ್ಲ ಮುಂದೆ ನಿಂತು ಮಾಡ್ತಿದ್ದೆ ಆ ಲೇಡಿ. ಅವ್ರು ಸ್ವಲ್ಪ ಹಾಗೇನೆ, ಅವ್ರು ಹೇಳಿದ್ದೆ ನಡಿಬೇಕು ಅಂತ ಧೋರಣೆ ಜಾಸ್ತಿ. ಅವ್ರ ವಿರುದ್ಧ ಏನೇ ಪ್ಲ್ಯಾನ್ ಮಾಡಿದ್ರು ನಮಗೆ ಉಲ್ಟಾ ಹೊಡಿತಿದೆಯಲ್ಲ. ನನಗಂತೂ ಏನು ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ. ಇಷ್ಟು ದಿನ ಅವ್ರು ಮರಿತಾ ಇದ್ರು, ಇವಾಗ ನಾನು ಅಧಿಕಾರಕ್ಕೆ ಬಂದಿದ್ದೀನಲ್ಲ, ಇನ್ನು ಮೇಲೆ ನಮ್ಮ ಆಟ ತೋರಿಸೋಣ ಬಿಡಿ ವೈಭವ್. ಇವಾಗ ಅದೇ ತಾನೇ ಮಾಡಿರೋದು, ಆದರೂ ಅದು ಸಕ್ಸಸ್ಫುಲ್ ಆಗಿಲ್ಲ ಅಲ್ಲ. ನನಗೂ ಅದೇ ಅಪ್ಸೆಟ್ ಆಗ್ತಾ ಇದೆ. ಏನು ಮಾಡೋಕ್ಕೆ ಹೋದ್ರು ಎಂಡ್ ಮೂಮೆಂಟಲ್ಲಿ ಕೈ ಕೊಡ್ತಾ ಇದೆ. ಯಾವುದೋ ಒಂದು ಪ್ಲ್ಯಾನ್ ಫೇಲ್ ಆಯಿತು ಅಂತ ಅಪ್ಸೆಟ್ ಆಗಿಬಿಡಿ. ನೀವು ಒಂದು ರೀತಿಯಲ್ಲಿ ಟಾರ್ಚರ್ ಕೊಟ್ಟರೆ ನಾನು ಬೇರೆ ಥರದಲ್ಲೇ ಟಾರ್ಚರ್ ಕೊಡ್ತೀನಿ. ಮೊದಲು ಆ ಕಂಟಿನ ಕಟ್ಟಾಕಬೇಕು. ಕಂಟಿನೋ ಕಾಳಿನೋ ಒಟ್ನೆಲ್ಲ ಇಡೀ ಮನೆಯವ್ರು ಎಲ್ಲರೂ ಬೀದಿ ಬಿಕಾರಿಗಳಾಗಬೇಕು. ಯಾರಾದರೂ ಅಡ್ಡ ಬಂದರೆ ಸರ್ವನಾಶ ಮಾಡದೆ ಬಿಡಬಾರ್ದು.